ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಆರೆಂಜ್ ಕಲರ್ ಪ್ಯಾಕೆಟ್ ಬೆಣ್ಣೆ ಮಾಡೋದು ಹೇಳ್ಕೊಡ್ತೀನಿ. ಬೆಣ್ಣೆ ಮಾಡೋದು ಹೇಗೆ ಅಂದರೆ, ನೈಟಿನ ಬರೀ ಕೆನೆ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನ ಕಾಯಿಸ್ಕೊಂಡು ಕೆನೆ ತಕ್ಕೊಂಡು ಕೆನೆ ಎಲ್ಲ ಕಲೆಕ್ಟ್ ಮಾಡಿಟ್ಕೊಂಡಿರಬೇಕು. ಒಂದು ಸರಿ ನೋಡಿ, ಎಲ್ಲ ಕೆನೆನೇ ಇದೆ ಇದರಲ್ಲಿ. ನೋಡಿ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಎಲ್ಲ ಕೆನೆ ಇದೆ. ಆ ಕೆನೆನ ಎಲ್ಲ ಎತ್ತಿಟ್ಕೊಂಡು ನೈಟು ಎಲ್ಲ ಸೇರಿಸಿ ಕೆನೆನೇ ಸೇರಿಸಿ ಸ್ವಲ್ಪ ಮೊಸರನ್ನು ಹಾಕಿ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಕಡಿಯೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗತ್ತೆ. ನೋಡಿ, ಪಾತ್ರೆ ಸ್ವಲ್ಪ ದೊಡ್ಡದಾಗಿರಬೇಕು. ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಚಿಕ್ಕದಿದ್ದರೆ ಕಡಿಯೋಕ್ಕಾಗಲ್ಲ, ಹಾಗಾಗಿ ದೊಡ್ಡದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಕಡಿಯೋದು ಕಡಿಬೇಕು. ಎಲ್ಲ ಕಡೆನೂ ಕಡಿಬೇಕು, ಆಯಿತಾ? ನಿಧಾನಕ್ಕೆ ಕಡೀರಿ, ಸಿಡಿಯುತ್ತೆ. ನೀವು ಮಿಕ್ಸಿಗೂ ಹಾಕ್ಕೋಬೋದು, ನಾನು ಕೈಯಲ್ಲೇ ಕಡಿತೀನಿ. ನೋಡಿ, ಕಂಟಿನ್ಯೂಸ್ ಆಗಿ ಕಡಿತಾ ಇರಬೇಕು. ನೀವು ಇದು ಮಾಡೋಂಗೆ ಇಲ್ಲ, ಸ್ಟಾಪ್ ಮಾಡೋಂಗಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಕಡಿತಾ ಇದ್ದರೆ ಅದು ಬೆಣ್ಣೆ ಬರುತ್ತೆ. ಸೈಡಲ್ಲಿ ನಿಮಗೆ ತೋರಿಸ್ತೀನಿ. ಊರಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ತೆಗಿಯೋರು, ನಾವೆಲ್ಲ ನೋಡ್ತಾ ಇದ್ದೋ. ಊರಲ್ಲೆಲ್ಲ ಹಸು ಎಲ್ಲ ಇತ್ತು, ಹಾಗಾಗಿ ನಮಗೆ ಗೊತ್ತು. ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತಿಲ್ಲ. ಈ ಥರ ಒಂದು ತೋರಿಸ್ದಂಗೆ ಆಗತ್ತೆ. ಟ್ರೈ ಮಾಡಿ ನೀವು ಮನೆಯಲ್ಲಿ. ನೋಡಿ, ನನ್ನ ಮಗಳು ಮಾಡ್ತಾಯಿದ್ದಾಳೆ. ನನ್ನ ಮಗಳು ಮಮ್ಮಿ ಮಾಡ್ತೀನಿ ಅಂತಂದ್ಲು. ನೋಡಿ, ಮಾಡ್ತಾಯಿದ್ದಾಳೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಡಿತಾ ಹೋಗಬೇಕು. ನೀವು ಬಿಸಿಲು ಬರೋ ಮೊದಲೇ ಕಡ್ಕೊಳ್ಬೇಕು. ಜಾಸ್ತಿ ತುಂಬ ಬಿಸಿಲಲ್ಲಿ ಬೆಣ್ಣೆ ಬರಲ್ಲ. ನೋಡಿ, ಕಾಣಿಸ್ತಾ ಇದೆ. ನೋಡಿ, ಬಂದಿದೆ ಆಲ್ರೆಡಿ. ನೀವು ಹಾಗೆ ನೀರನ್ನ ಹಾಕ್ಕೊಂಡು ಕಡಿತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ, ಬರುತ್ತೆ ಅದು. ನೋಡಿ 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 ಬಂದಿದೆ. ಇನ್ನೊಂದು 5 ನಿಮಿಷ ಹಂಗೆ ಕಡಿದ್ರೆ ರೆಡಿ ಆಗುತ್ತೆ. ನೋಡಿ, ಈಗ ಬಂದಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿಯಾಗಿ ನೀರು ಹಾಕ್ಕೊಂಡು ಕಡಿಬೇಕು. ಇದು ಸ್ವಲ್ಪ ಇಳಿಯುತ್ತೆ, ಮಜ್ಜಿಗೆ ಎಲ್ಲ ಸೈಡಿಗೆ ಇಳಿಯುತ್ತೆ. ಹಿಂಗೊಂದು ಕಡೆ ಎತ್ಕೊಳ್ಬೇಕು. ನೋಡಿ, ಬಂದಿದೆ. ನೋಡಿ, ಹೀಗೆ ಮಕ್ಕಳೆಲ್ಲ ಖುಷಿ ಆಗ್ತಾರೆ, ನೋಡ್ತಾರೆ. ಓ, ಹೀಗೆ ಬೆಣ್ಣೆ ಮಾಡೋದು ಹೀಗೆ ಅನ್ನೋದು ಅವ್ರಿಗೆ ಮೆಥಡ್ ಗೊತ್ತಾಗತ್ತೆ. ಹೀಗೆ ಮಾಡಿ ತೋರಿಸಿ ಅವರಿಗೆ. ಮಕ್ಳಿಗಂತೂ ತುಂಬ ಖುಷಿಯಾಗತ್ತೆ ಈ ಥರ ಎಲ್ಲ ಮಾಡಿದ್ರೆ. ನೋಡಿ, ತುಂಬ ಈಸಿ ಬೆಣ್ಣೆ. ನೋಡಿ, ಈ ರೀತಿಯಾಗಿ ತಕ್ಕೊಳ್ಳಿ, ಬರುತ್ತೆ. ಅದು ಸ್ವಲ್ಪ ಹಿಂಗೆ ಸೈಡ್ ಮಾಡಿ ಇಡಿ, ಅದು ತಿಕ್ಕಾಗತ್ತೆ. ಸ್ವಲ್ಪ ಮಜ್ಜಿಗೆ ಏನಾದರೂ ಇದ್ದರೆ ಹಿಂಗೆ ಸೈಡಲ್ಲಿ ಹಿಂಗೆ ಬಿಟ್ಕೊಳ್ಳುತ್ತೆ. ಅವಾಗ ಇದಕ್ಕೆ ಬಗ್ಗಿಸ್ಕೊಂಡ್ರೆ ಆಯಿತು. ನೀವು ಇನ್ನೂ ಸ್ವಲ್ಪ ಇದೆ ಅಂತ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಕಡಿದ್ರೆ ಆಯಿತು. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಡ್ಕೊಳ್ಬೇಕು. ಈಗ ನೋಡಿ, ಇನ್ನೂ ಸ್ವಲ್ಪ ಬಂತು. ಈಗ ಬೇಸಿಗೆ ರಜಾ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಈ ಥರ ಏನಾದರೂ ಒಂದೊಂದು ತೋರಿಸ್ತಾ ಇದ್ದರೆ ಅವರಿಗೆ ಖುಷಿಯಾಗತ್ತೆ. ನೋಡಿ,
ನೀರು ಹಾಕ್ಕೊಂಡು ಮಾಡ್ತಾಯಿದ್ರೆ ಬರುತ್ತೆ. ನೋಡಿ ಬಂತು. ಈಗ ನೋಡಿ ಬೆಣ್ಣೆನ ಸ್ಟವ್ ಆನ್ ಮಾಡಿಕೊಂಡು ನೋಡಿ ಇದೀನಿ. ಈಗ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೋಡಿ ಕುದೀತಾ ಇದೆ. ಒಂದು ವಿಳ್ಯದೆಲೆ, ಎರಡೆರಡು ಏಲಕ್ಕಿ ಕಾಯಿ ಹಾಕೋಣ. ಅದು ಏನಕ್ಕೆ ವೈಟ್ ಇದೆ ಅಂದರೆ ಸ್ವಲ್ಪ ಮೊಸರೆಲ್ಲ ಇರುತ್ತೆ, ಅದೆಲ್ಲ ಇದಾಗತ್ತೆ ಬೆಂದು. ಅಲ್ಲಿವರೆಗೂ ನಾನು ತೋರಿಸ್ತೀನಿ ಹೇಗೆ ಅಂತ. ನೋಡಿ ಎಲ್ಲ ಈ ರೀತಿಯಾಗಿ ಎಲ್ಲೋ ಕಲರ್ ಇರೋದೇ ನಿಮಗೆ ತುಪ್ಪ. ಈ ವೈಟೆಲ್ಲ ಇರೋದು ಸ್ವಲ್ಪ ಅದು ಮೊಸರದು ಇರೋದು. ಈಗ ಹಂಗೆ ಫುಲ್ಲು ಎಲ್ಲ ತುಪ್ಪ ಎಲ್ಲ ಒಂದು ಸೈಡ್ ಬರುತ್ತೆ, ಆವಾಗ ರೆಡಿಯಾಗಿದೆ ಅಂತ. ನೋಡಿ ಈಗ ರೆಡಿಯಾಗಿದೆ. ಈಗ ತುಪ್ಪ ನೋಡಿ ರೆಡಿಯಾಗಿದೆ. ಈಗ ಮೇಲೆ ಸೋಸ್ಕೊಳ್ಳೋಣ. ನೋಡಿ ರೆಡಿಯಾಗಿದೆ, ತುಪ್ಪ ರೆಡಿ ಆಯಿತು. ನೀವು ಮನೆಯಲ್ಲಿ ಮಾಡಿ ಹೇಗೆ ಅಂತ ಹೇಳಿ, ಕಮೆಂಟ್ ಮಾಡಿ ಹೇಳಿ. ತುಂಬ ಈಸಿ ಮಾಡಿ